ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ಬಸಳೆ ಸೊಪ್ಪನ್ನ ಬಳಸ್ಕೊಂಡು ಒಂದು ಅದ್ಭುತವಾದಂಥ ಸಾಂಬಾರ್ ರೆಸಿಪಿನ ಮಾಡಿ ತೋರ್ಸಾತೀನಿ. ಇದು ಕೇವಲ ಅನ್ನದ ಜೊತೆಗಲ್ಲ, ನೀವು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರ್ತತಿ, ಆರೋಗ್ಯಕ್ಕೂ ತುಂಬ ಒಳ್ಳೇದು ಈ ಸೊಪ್ಪು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲಿಗೆ ನಾನಿಲ್ಲಿ ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡನಿ. ನಾನಿಲ್ಲೇ ಸ್ವಲ್ಪ ಒಂದು ಅರ್ಧ ಕಟ್ನಷ್ಟು ತಗೊಂಡನಿ. ಆ ಸೊಪ್ಪನ್ನ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡನಿ. ಇವಾಗ ನಾನಿಲ್ಲಿ ಕಾಳುಗಳನ್ನ ತಗೊಳ್ಳೋದು ತೋರಿಸ್ತಾನೆ ನೋಡ್ರಿ ನಿಮ್ಗೆ. ಒಂದು ಕಪ್ಪಿನ ಅಳತಿ ಒಳಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ತಗೊಳಕತ್ತಾನಿ. ಇದು ಮನೆಯಲ್ಲೇ ಬೀಸಿರುವಂಥ ತೊಗರಿ ಕಾಳು, ಅದರಿಂದ ಸ್ವಲ್ಪ ಸಣ್ಣದಾಗದಾವು. ಇವಾಗ ಅದೇ ಅರ್ಧ ಕಪ್ನಷ್ಟು ಹೆಸರು ಬೇಳೆನೂ ಕೂಡ ನಾನಿಲ್ಲೇ ಸೇರಿಸ್ಕೊಂಡನಿ. ನೀವು ಬೇಕಂದ್ರೆ ತೊಗರಿ ಬೇಳೆಯಲ್ಲಿ ಅಷ್ಟೇ ಮಾಡ್ಬೋದು, ಇಲ್ಲ ಹೆಸರು ಬೇಳೆಯಲ್ಲಿ ಅಷ್ಟೇ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಎರಡೂ ಕಾಳನ್ನು ಸೇರಿಸ್ಕೊಂಡನಿ. ಇದು ನಿಮ್ಮ ಇಷ್ಟ ಇದ್ರೆ ಸೇರಿಸ್ಕೋರಿ, ಇಲ್ಲ ತೊಗರಿ ಬೇಳೆಯಲ್ಲೂ ಕೂಡ ನೀವು ಮಾಡ್ಕೋಬಹುದು. ಇವಾಗ ಈ ಕಾಳನ್ನ ನಾವು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು 2 ಸಲ ವಾಶ್ ಮಾಡಿ ಈ ರೀತಿ ಎತ್ತಿಟ್ಕೊಂಡ ನೋಡ್ರಿ. ನಾನಿವಾಗ ಒಂದು ಕುಕ್ಕರ್ಗೆನ ನಾವೇನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಕಾಳುಗಳು, ಅವನ್ನ ಹಾಕೊಳಕತ್ತಾನ ನೋಡ್ರಿ ಇಲ್ಲೇ. ಇದಕ್ಕೆ ಇವಾಗ ನಾನಿಲ್ಲೇ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಸಳೆ ಸೊಪ್ಪು, ಅದನ್ನು 1 ಕಪ್ನಷ್ಟು ನಾನಿಲ್ಲೇ ಹಾಕ್ಕೊಂಡನಿ. ಆಮೇಲೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಇಲ್ಲೇ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡನಿ. ಆಮೇಲೆ ಒಂದು ದೊಡ್ಡ ಮೀಡಿಯಂ ಸೈಜ್ ಟೊಮ್ಯಾಟೋನು ಕೂಡ ನಾನಿಲ್ಲೇ ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡ ನೋಡ್ರಿ. ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಅದ್ರ ಮುಂದಿಂದು ತೊಟ್ಟು ತೆಗೆದ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಒಂದು ದೊಡ್ಡ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕೊಳಕತ್ತಾನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋರಿ, ಚೆನ್ನಾಗಿರ್ತತಿ. ಇವಾಗ 7ರಿಂದ 8 ಕರಿಬೇವಿನ ಎಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಜೀರಿಗೆ ಕೂಡ ಇದಕ್ಕೆ ಹಾಕೊಂಡನಿ. ಇವಾಗ ಸ್ವಲ್ಪ ಅರ್ಶಿನ ಪುಡಿನೂ ಸೇರಿಸ್ಕೊಂಡ್ಬಿಡೋಣ, ಚೆನ್ನಾಗಿರ್ತತಿ. ಇವಾಗ ನಾವು ಟೊಮೆಟೊ ಎಲ್ಲ ಹಾಕೇವಲ್ಲ, ಚೆನ್ನಾಗಿ ಬೇಯಬೇಕು, ಮತ್ತು ಸ್ವಲ್ಪ ಉಪ್ಪು ಹಿಡಿಲ್ಲ ಅಂತೇಳಿ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದಕ್ಕೆ ಇವಾಗ ಕಾಳುಗಳೆಲ್ಲ ಮುಣಗ್ಬೇಕು ಅಷ್ಟಿದಕ್ಕೆ ನೀರನ್ನ ಸೇರಿಸ್ಕೊಂಡ ನೋಡ್ರಿ. ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಮುಣಗಿದ್ರ ಸಾಕಿಲ್ಲೇ. ಇವಾಗ ಇದನ್ನ ನಾನಿಲ್ಲೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಕುದಿಬೇಕು. ಅಲ್ಲಿವರೆಗೂ ನಾವಿಂದ 4ರಿಂದ 5 ಸೀಟಿನ ತೆಗಿಸ್ಬೇಕಾಕತ್ ನೋಡ್ರಿ. ನಾನಿಲ್ಲಿ ಈ ರೀತಿಯಾಗಿ ಕುಕ್ಕರ್ ಒಳಗೆ ಸೀಟಿ ಹೊಡ್ಸ್ಕೊಂಡಾನ. ಇದನ್ನ ಇಲ್ಲಿ ಬೇಳೆಗಳು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಕತಿ. ನೀವು ನಿಮ್ಮ ಮನೆಯಲ್ಲಿರುವಂತ ಬೇಳೆಗಳು ಜಾಸ್ತಿ ಹೊತ್ತು ಬೇಯೋದಿದ್ರ ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗೋವರೆಗೂ ಸೀಟಿನ ಹೊಡ್ಸ್ಕೊರಿ. ನಾನಿಲ್ಲಿ ಒಂದು ಸ್ಪೂನಿಂದ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳಕತ್ತಾನ ನೋಡ್ರಿ. ಈ ರೀತಿ ಇರ್ಬೇಕದು. ಇದಕ್ಕೆ ಇವಾಗ ಸಣ್ಣದಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ನಾನಿಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆನೂ ಕೂಡ ಸೇರಿಸ್ಕೊಂಡನಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಉದ್ದಿನ ಬೇಳೆ, 2 ಬೆಳ್ಳುಳ್ಳಿ ಹೆಸರನ್ನ ನಾನಿಲ್ಲೇ ಜಜ್ಜಿಬಿಟ್ಟು ಸೇರಿಸ್ಕೊಂಡನಿ. ಆಮೇಲೆ 1 ಮೆಣಸಿನ್ಕಾಯಿನ ನಾನಿಲ್ಲೇ ಮುರಿದ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಈ ರೀತಿ ಹುರಿದಾದ್ಮೇಲೆ ನಾವೇನ್ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಬೇಳೆ ಕಾಳುಗಳು, ಅವನ್ನ ಇದಕ್ಕೆ ಸೇರಿಸ್ಕೊಂಡ ನೋಡ್ರಿ. ಅದೇ ಕುಕ್ಕರ್ಗೆನ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ಕೂಡ ಇದಕ್ಕೆ ಇವಾಗ ಸೇರಿಸ್ಕೊಂಡು ಈ ರೀತಿ ನಾನಿಲ್ಲೇ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂತಿರುವಾಗ್ಲೇ ನಿಮಗ ಸಾಂಬಾರ್ ಗಟ್ಟಿಯಾಗೈತೋ ಇಲ್ಲ ತೆಳುವಾಗೈತೋ ಅಂತ ಗೊತ್ತಾಗ್ತತಿ. ನಿಮ್ ಮನೆಯಲ್ಲಿ ತೆಳುವಾಗಿ ಏನಾದ್ರು ತಿಂತಾ ಇದ್ರ ನೀರ್ನ ಜಾಸ್ತಿ ಹಾಕೋರಿ. ಸ್ವಲ್ಪ ನಿಮಗೆ ಏನಾದ್ರು ಗಟ್ಟಿ ಆಗ್ಬೇಕಂದ್ರ ಸ್ವಲ್ಪ ನೀರ್ ಸೇರಿಸ್ಕೋರಿ. ಇವಾಗ ನಾನು ಇದಕ್ಕೆ ನೀರ್ನ ಸೇರಿಸ್ಕೊಂಡ್ಬಿಟ್ಟು ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1.5 ಸ್ಪೂನ್ ಅಷ್ಟು ನಾನಿಲ್ಲೇ ಸಾಂಬಾರ್ ಪುಡಿನ ಸೇರಿಸ್ಕೊಂಡನಿ. ಖಾರದ ಪುಡಿನೂ ನಾನಿಲ್ಲೇ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡನಿ. ಇವಾಗ ಸ್ವಲ್ಪ ಇಂಗುನು ಕೂಡ ಹಾಕೊಳ್ಳೋಣ. ಹಿಂಗ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಸಾಂಬಾರಿಂದು. ಸೊ ಖಂಡಿತ ಇದ್ರ ಸೇರಿಸ್ಕೋರಿ. ಇವಾಗ ಒಂದ್ಸಲ ನೀಟಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಅರ್ಶಿನ ಪುಡಿ ಎಲ್ಲ ಕೆಲವೊಂದ್ಸಲ ಒಂದ ಕಡೆ ಕುತ್ಕೊಂಡ್ಬಿಡ್ತತಿ, ಆದ್ರಿಂದ ಎಲ್ಲ ಒಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಇವಾಗ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತಾನಿ. ಇವಾಗ ಲಾಸ್ಟ್ ಅಲ್ಲಿ ನಾನು ಮತ್ತೊಂದ್ಸಲ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡ ನೋಡ್ರಿ. ಮೊದ್ಲ ಹಾಕ್ಬೇಡ್ರಿ, ಲಾಸ್ಟ್ ಹಾಕ್ರಿ, ಚೆನ್ನಾಗಿರ್ತತಿ. ಇವಾಗ ಇನ್ನೊಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡು ಇದನ್ನ 2ರಿಂದ 3 ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಕುದಿ ಬರ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಸಾಂಬಾರ್ ಕುದಿತೈತಲ್ಲ ಅಷ್ಟು ಚೆನ್ನಾಗಿ ಸಾಂಬಾರಿಂದು ಟೇಸ್ಟ್ ಬರ್ತತಿ. ಇಲ್ಲಿ ನಾನು ಒಂದ್ 2ರಿಂದ 3 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇವಾಗ ಇದನ್ನ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ. ಇಷ್ಟ ಇದು ಸಾಂಬಾರ್ ರೆಸಿಪಿ.
ಕೆಲವೊಬ್ಬರಿಗೆ ಬಾಯಲ್ಲೆಲ್ಲ ಗುಳ್ಳೆಗಳಾಗ್ತಿರ್ತಾವು, ಜಾಸ್ತಿ ಹೀಟ್ ಆಗ್ತಿರ್ತತಿ. ಅಂಥವ್ರಿಗೆ ನೀವು ವಾರದಲ್ಲಿ ಒಂದ್ಸಲ ಈ ರೀತಿ ಬಸಳೆ ಸೊಪ್ಪನ್ನ ಬಳಸ್ಕೊಂಡು ಸಾಂಬಾರು ಅಥವಾ ಪಲ್ಯನ ನೀವು ಮಾಡ್ಕೊಡೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರ ಹೀಟು ಕಡಿಮೆ ಆಗ್ತತಿ, ಬಾಯಿ ನೋವು ಕಡಿಮೆ ಆಗ್ತತಿ. ಈ ಸಾಂಬಾರನ್ನ ಮಾಡ್ಕೋದಕ್ಕೆ ನೀವು ಜಾಸ್ತಿ ಖರ್ಚು ಮಾಡ್ಬೇಕಂತನೂ ಇಲ್ಲ. ನಾವು ಜಾಸ್ತಿ ಮಸಾಲೆನೂ ಬಳಸಿಲ್ಲ, ಇಲ್ಲಿ ತೆಂಗಿನ ತುರಿನೂ ಬಳಸಿಲ್ಲ. ಕೇವಲ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಟೇಸ್ಟಿಯಾಗಿ ಮಾಡ್ಬೋದು. ಸಾಂಬಾರು ಇಷ್ಟಪಡದವರು ಸಹ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರ. ಅಷ್ಟು ಚೆನ್ನಾಗಿರ್ತತಿ ಇದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.